ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ಹೋಪ್ ಯು ಆರ್ ಆಲ್ ಗುಡ್. ನಿಮಗೆ ಫೋರ್ತ್ ಸೆಮ್ನಲ್ಲಿ ಜನರಲ್ ಸ್ಕೂಲ್ ಸೊಸೈಟಿ ಅಂಥೇಳಿ ಒಂದು ಜನರಲ್ ಪೇಪರ್ ಅದ. ಸೊ ಆ ಜನರಲ್ ಪೇಪರ್ನಲ್ಲಿ ಏನು ಮಾಡೋಣ ಅಂತಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರು ಸರ್ ಹೇಳ್ತಾರಂತೆ. ಇನ್ನು ಥರ್ಡ್ ಆ್ಯಂಡ್ ಫೋರ್ತ್ ಚಾಪ್ಟರ್ ಏನದಲ್ಲ ಅದನ್ನು ಹ್ಯಾಂಡಲ್ ಮಾಡ್ತೀನಿ. ಸೊ ಇವತ್ತು ನಾನು ನಿಮಗೆ ಫಸ್ಟ್ ಒಂದು ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಥರ್ಡ್ ಚಾಪ್ಟರ್ನಲ್ಲಿ. ಸೊ ಅದು ಜೆಂಡರ್ಡ್ ರೀಪ್ರೆಸೆಂಟೇಷನ್ಸ್ ಇನ್ ಟೆಕ್ಸ್ಟ್ ಬುಕ್ ಅಂತದ. ಸೊ ಆ ಟಾಪಿಕ್ ಯಾಕೆ ನಾ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಫಸ್ಟ್ ಹೇಳಕ್ಕೆ ಅಂತಂದರೆ, ಹೆಂಗಿದ್ರು ಮನೆಯಲ್ಲಿ ನೀವು ಈಗ ವರ್ಕ್ ಮಾಡ್ಬೋದು ಅದ್ರ ಮೇಲೆ ಅಸೈನ್ಮೆಂಟನ್ನು. ಸೊ ಅಸೈನ್ಮೆಂಟ್ ರೂಪದಾಗ ನಿಮಗೆ ಅದನ್ನು ಹೇಳೋದದ. ಹಾಗಾಗಿ ಈ ಟಾಪಿಕ್ ಎಂಡಿಗೆ ನೀವು ಯಾವ ರೀತಿ ಅದನ್ನು ಮಾಡಬೇಕು ಅಂತ ಅನ್ನೋದನ್ನು ನಾನು ಹೇಳ್ತೇನೆ ನಿಮಗೆ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ಸ್ಮಾಲ್ ಟಾಪಿಕ್ that is gendered representation in text. So before going to this topic ಏನು ಹೇಳಬೇಕಾಗ್ತದೆ ನಿಮ್ಗಂತಂದರೆ, ಜೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ಅನ್ನುವಂಥ ಈ ಒಂದು ಪೇಪರ್ ಇದನ್ನು ನಾವು ಅಧ್ಯಯನ ಮಾಡಬೇಕಾದಾಗ ಇಲ್ಲಿ ಬಹಳಷ್ಟು ಓಪನ್ ಮೈಂಡೆಡ್ನೆಸ್ ಅನ್ನೋದು ನಮಗೆ ಬೇಕಾಗ್ತದೆ. ಈ ಸೂಕ್ಷ್ಮವಾದಂಥ ವಿಷಯಗಳು ಇಲ್ಲಿ ಬರ್ತಾವೆ. ಆ ಸೂಕ್ಷ್ಮವಾದಂಥ ವಿಷಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ಅದರ ಅರಿವು ಆಳ ತಿಳಿಲಿಕ್ಕೆ ಸಾಧ್ಯತೆ. ಇಲ್ಲ ಅಂತಂದರೆ ನಾವು ಬಹಳಷ್ಟು ತಪ್ಪು ಕಲ್ಪನೆಗಳನ್ನು ಹೊಂದುವಂಥ ಅವಕಾಶ ಇರ್ತದೆ. ಯಾವಾಗ ಅಂತಂದರೆ ಅದು ನಮಗೆ ಅರ್ಧಂಬರ್ಧ ಅರ್ಥ ಆಯಿತು ಅಂದರೆ. ಸೊ ಹಾಗಾಗಿ ನಂದು ರಿಕ್ವೆಸ್ಟ್ ಏನು ಅಂತಂದರೆ, ವೆನ್ ಯು ಆರ್ ಗೋಯಿಂಗ್ ಥ್ರೂ ದಿಸ್ ಸಬ್ಜೆಕ್ಟ್ ಜೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ, ಯು ಹ್ಯಾವ್ ಟು ಗೋ ಥ್ರೂ ಎವ್ರಿ ಡಿಟೇಲ್ ಇನ್ ದ ಬುಕ್ಸ್ ವಾಟ್ ಎವರ್ ಯು ಆರ್ ರೆಫರಿಂಗ್. ಸೊ ಅದರಲ್ಲಿ ನಿಮಗೆ ಥರ್ಡ್ ಚಾಪ್ಟರ್ ಅಂತಂದರೆ ಅದು ಜೆಂಡರ್ ಆ್ಯಂಡ್ ಸ್ಕೂಲ್ ಅಂತದ. ಜೆಂಡರ್ ಆ್ಯಂಡ್ ಸ್ಕೂಲ್ ಅಂದರೆ ಜೆಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ಅಂದ ತಕ್ಷಣ ಮೇನ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ನಲ್ಲಿ ನೀವು ಏನು ಮಾಡ್ತೀರಿ ಅಂತಂದರೆ, ಹೌ ದ ಇಂಡಿಯನ್ ಸಿನಾರಿಯೋ ಈಸ್ ಅಬೌಟ್ ವುಮೆನ್ ಆ್ಯಂಡ್ ಆಲ್ಸೋ ಹೌ ದ ಸೊಸೈಟಲ್ ನಾರ್ಮ್ಸ್ ಆರ್ ದೇರ್. ಹೌದಾ, ನಮ್ಮ ಸಮಾಜ ಯಾವ ರೀತಿ ಅದ, ನಮ್ಮಲ್ಲಿ ಸಾಮಾಜಿಕ ಕಟ್ಟುಪಾಡುಗಳು ಯಾವ ರೀತಿ ಅದಾವು, ನಮ್ಮ ಲೈಕ್ ಸಮಾಜದಲ್ಲಿ ಮಸ್ಕ್ಯುಲೈನ್ ಪೆಟ್ರಾರ್ಕನ್ ಸೊಸೈಟಿ ಇದು. ಹೌದಾ, ಪುರುಷ ಪ್ರಧಾನವಾದಂಥ ರಾಷ್ಟ್ರ. ಆ ಪುರುಷ ಪ್ರಧಾನವಾದಂಥ ರಾಷ್ಟ್ರದಲ್ಲಿ ಏನದ ಅಂತಂದರೆ ಕೆಲವೊಂದು ಸಮಸ್ಯೆಗಳನ್ನು ಮಹಿಳೆ ಅನುಭವಿಸ್ಕೊಳ್ತ ಬರುವುದನ್ನು ನಾವು ನೋಡ್ತೀವಿ. ಸೊ ಅದಕ್ಕಿರುವಂಥ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡನ್ನು ನೀವು ಈಗಾಗಲೇ ಡಿಗ್ರಿ ಲೆವೆಲ್ನಲ್ಲಿ ಮತ್ತು ಸಾಕಷ್ಟು ಫ್ರಮ್ ಸ್ಕೂಲ್ ಲೆವೆಲ್ದಿಂದ ಇಲ್ಲಿವರೆಗೂ ಡಿಬೇಟ್ಗಳಲ್ಲಿ, ಸ್ಪೀಚ್ಗಳಲ್ಲಿ ಎಕ್ಸ್ಟ್ರಾ ನಾಲೆಜನ್ನು ನೀವು ಅದನ್ನು ಹೊಂತಾನ ಬಂದಿದ್ದೀರಿ. ಸ್ಪೆಷಲಿ ಮೇ ಬಿ ಹೂ ಹ್ಯಾವ್ ಆಪ್ಟೆಡ್ ಸೋಷಾಲಜಿ ಅಟ್ ಡಿಗ್ರಿ ಸೋಷಾಲಜಿ ಏನಾದರೂ ತೊಗೊಂಡಿದ್ರಿ ಅಂದರೆ ಸ್ವಲ್ಪ ಅದ್ರ ಬಗ್ಗೆ ನಿಮಗೆ ನಾಲೆಜ್ ಇರ್ತದೆ. ಇಲ್ಲ ಅಂತಂದರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಹುಡುಗರಿಗೂ ಅದು ಜನರಲ್ ಆಗಿ ಸ್ಟಾರ್ಟಿಂಗ್ದಿಂದ ನಮಗೆ ತಿಳಿದು ಬರುವಂಥ ವಿಷಯ. ಇಲ್ಲಿ ನಮ್ಗೆ ಏನಂತಂದರೆ, ಈ ಸಬ್ಜೆಕ್ಟ್ ಹಿಂಗದ ಅಂದ ತಕ್ಷಣ ಕೇವಲ ಹಂಗಿದ್ರೆ ಇದು ಬರೀ ಮಹಿಳೆಯರ ಸಮಸ್ಯೆಗಳನ್ನಷ್ಟ ಬಿಂಬಿಸ್ತದೇನೋ ಅಂತಲ್ಲ. ಇದಕ್ಕೆ ಜೆಂಡರ್ ಮತ್ತು ಸೊಸೈಟಿ ಯಾವ ರೀತಿ ನಮ್ಮ ಸಮಾಜ ಅದ ಮತ್ತು ಲಿಂಗತ್ವ ಅದು ಯಾವ ರೀತಿಯಾಗಿ ಪರಸ್ಪರ ಪ್ರಭಾವವನ್ನು ಬೀರ್ತಾವೆ ಪ್ರತಿಯೊಬ್ಬರ ಲೈಫ್ ಮೇಲೆ. ಪುರುಷನ ಒಂದು ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಆಗ್ತದೆ, ಮಹಿಳೆಯ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಆಗ್ತದೆ. ಸ್ಪೆಷಲ್ ವ್ಯೂ ಅಬೌಟ್ ವುಮೆನ್, ಇಲ್ಲಿ ವುಮೆನ್ಸ್ ಪ್ರಾಬ್ಲಮ್ ಮೇಲೇ ಬಹಳಷ್ಟು ಪ್ರಭಾವವನ್ನು ಒತ್ತನ್ನು ಈ ಸಬ್ಜೆಕ್ಟ್ನಲ್ಲಿ ನೀಡ್ತಾ ಬರ್ತಾರೆ. ಯಾಕಂದರೆ ನಿಮಗೆ ಗೊತ್ತದ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್. ಪ್ರಾಚೀನ ಕಾಲದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಮಹಿಳೆಗೆ ಇತ್ತು. ಮಧ್ಯಕಾಲದಲ್ಲಿ ಮತ್ತೆ ಅದರ ಒಂದು ನಾವು ನೋಡ್ತೀವಿ, ವಿದೇಶಿಯರ ದಾಳಿಯಿಂದ ಕೆಲವೊಂದು ಹಲವಾರು ಸಮಸ್ಯೆಗಳಿಗೆ ಮಹಿಳೆ ತುತ್ತಾಗ್ತಾಳು. ಅದರ ಪ್ರಭಾವನ ಆಧುನಿಕ ಕಾಲದಲ್ಲಿ ಮುಂದುವರಿತಾ ಬಂದು ಮತ್ತೆ ಆಧುನಿಕ ಕಾಲದಲ್ಲಿ ಇನ್ನೂ ವಿನೂತನ ಹಲವಾರು ಸಮಸ್ಯೆಗಳನ್ನು ಮಹಿಳೆ ಎದುರಿಸ್ತಾ ಇದ್ದಾಳೆ ಒಂದು ಸೈಡು. ಇನ್ನೊಂದು ಸೈಡ್ ಏನದ ಅಂತಂದರೆ ಸಾಕಷ್ಟು ಪ್ರಗತಿಯನ್ನು ಮಹಿಳೆ ಹೊಂದಿದ್ದಾಳೆ ಅಂತ ಅನ್ನೋದನ್ನು ನಮಗೆ ಗೊತ್ತದ. ಸೊ ಆ ಹಂತದಲ್ಲಿ ನಾವು ಮಕ್ಕಳಲ್ಲಿ ಈಗ ನಮ್ಗೆ ಯಾಕೆ ಈ ಸಬ್ಜೆಕ್ಟ್ ಬೇಕಪ್ಪ ಹಂಗಾರೆ, ದಿಸ್ ಈಸ್ ವೆರಿ ಜನರಲ್ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ನಮ್ಗೆ ಯಾಕೆ ಬೇಕು ಅಂತಂದರೆ, ಪ್ರತಿಯೊಂದು ಅಂಶವನ್ನು ನಾವು ಮಕ್ಕಳಲ್ಲಿ ಯಾವಾಗ ಬೆಳೆಸ್ಬೋದು ಅಂತಂದರೆ ಚಿಕ್ಕಂದಿನಿಂದಲೇ ಶಾಲಾ ಹಂತದಲ್ಲೇ ಆ ಒಂದು ಅಂಶಗಳನ್ನು ನಾವು ಮಕ್ಕಳಿಗೆ ಸರಿಯಾಗಿ ತಿಳಿಸಿ ಹೇಳಿದಾಗ ಮಾತ್ರ ಒಂದು ಬಾಲಕಿಯೆಡೆಗೆ ನೋಡುವಂಥ ದೃಷ್ಟಿಕೋನ, ಬಾಲಕನೆಡೆಗೆ ನೋಡುವಂಥ ದೃಷ್ಟಿಕೋನಗಳು ಬದಲಾಗಲಿಕ್ಕೆ ಸಾಧ್ಯದ. ಮತ್ತು ಅವರಿಗೆ ಸ್ಥಿತಿಗತಿಗಳು ಅರ್ಥ ಆಗುವಂಥ ಸಾಧ್ಯತೆಗಳದಾವೆ. ಹಾಗಾಗಿ ನಾವು ಏನು ಮಾಡಬೇಕಾಗ್ತದೆ ಅಂತಂದರೆ, ಅಲ್ಲಿ ಮನೋಭಾವಗಳನ್ನು ಬದಲಾವಣೆ ಮಾಡಿದಾಗ ಮಾತ್ರ ನಾವು ಯಾವುದೇ ಒಂದು ಸಮಸ್ಯೆಗಳನ್ನು ಕಾಣುವುದು ಕಡಿಮೆ ಆಗ್ಬೋದೇನೋ ಅಂತ ಹೇಳ್ಬೋದು. ಸೊ ಆ ಹಂತದಲ್ಲಿ ಅದನ್ನೆಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ನಲ್ಲಿ ಭಾಳ ಡಿಟೇಲ್ ಆಗಿ ಚಂದದ
ಅದನ್ನು ನೀವು ಅಲ್ಲಿ ಓದ್ತೀರಿ. ಸೊ ನನ್ನ 3rd ಚಾಪ್ಟರ್ ಆ್ಯಂಡ್ 4th ಚಾಪ್ಟರಿಗೆ ಬಂದ ತಕ್ಷಣ ಇಲ್ಲೇನದಾವು ಅಂತಂದರೆ ಸ್ಕೂಲ್ ಕರಿಕ್ಯುಲಮ್ ಟೆಕ್ಸ್ಟ್ ಬುಕ್ನಲ್ಲಿ ನಾವು ಯಾವ ರೀತಿಯಾಗಿ ಜೆಂಡರ್ ಇಶ್ಯೂಸ್ಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗ್ತದ ಅಂತ ಅನ್ನೋದು. ಇನ್ನು 4th ಚಾಪ್ಟರ್ನಲ್ಲಿ ಲೀಗಲ್ ಇಶ್ಯೂಸ್, ಕಾನೂನುಗಳು ಯಾವ ರೀತಿ ಅದಾವು ಮಹಿಳೆಯರಿಗಾಗಿ, ಆಮೇಲೆ ಸಂವಿಧಾನಾತ್ಮಕ ಸವಲತ್ತುಗಳು ಯಾವ ರೀತಿ ಅದಾವು ಅಂತ ಅನ್ನೋದನ್ನು ಅಧ್ಯಯನ ಮಾಡ್ತೀರಿ. ಇಲ್ಲಿ ಕಮ್ ಟು ದ ಡೈರೆಕ್ಟ್ಲಿ ವಿಲ್ ಗೋ ಬಿಕಾಸ್ ಆಫ್ this mode of teaching, we will go directly for our topic, that is gendered representations in textbook ಅಂತದ ನಿಮ್ಮ 3rd ಚಾಪ್ಟರ್ನಲ್ಲಿ. ಸೊ ಅದು ಪಠ್ಯ ಪುಸ್ತಕದಲ್ಲಿ ಲಿಂಗತ್ವದ ಪ್ರಾತಿನಿಧ್ಯ. ಸೊ ಪಠ್ಯ ಪುಸ್ತಕದಲ್ಲಿ ಲಿಂಗತ್ವದ ಪ್ರಾತಿನಿಧ್ಯ ಅಂತಂದಾಗ ಆ ಲಿಂಗತ್ವದ ವಿಷಯಗಳನ್ನು ನಮ್ಮ ಪಠ್ಯ ಪುಸ್ತಕದಲ್ಲಿ ಯಾವ ರೀತಿಯಾಗಿ ಬಿಂಬಿಸಿದಾರೋ ಅಂತ ಅನ್ನೋದನ್ನು ನೀವು ಅಧ್ಯಯನ ಮಾಡಬೇಕಾಗ್ತದೆ. ಬಹಳಷ್ಟು ದೊಡ್ಡ ವಿಷಯ ಅದ. ಸೊ ನೀವು ಅದನ್ನು ಸಣ್ಣ ಸಣ್ಣ ಒಂದು ಹಂತಗಳಲ್ಲಿ ಅಧ್ಯಯನ ಮಾಡ್ತಾ ಹೋದಾಗ ನಿಮಗೆ ಎಂಡಿಗೆ ಒಂದು ಸಂಘಟಿತ ರೂಪದಲ್ಲಿ ಸರಿಯಾಗಿ ವಿಷಯಗಳು ತಿಳಿಲಿಕ್ಕೆ ಸಾಧ್ಯದ. ಸೊ ಹಾಗಾಗಿ ಸೂಕ್ಷ್ಮವಾಗಿ ಅವನು ಗಮನಿಸ್ತಾ ಅರ್ಥ ಮಾಡ್ಕೊಳ್ತಾ ಹೋಗ್ರಿ, ಎಂಡಿಗೆ ನಿಮ್ಗೆ ಅದು ಸರಿಯಾಗಿ ಗೊತ್ತಾಗ್ತದೆ. ಸೊ ಇಲ್ಲೇ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಕಾಲ್ಡ್ ಆಸ್ ಟೆಕ್ಸ್ಟ್ ಬುಕ್ಸ್. ಸೊ ಟೆಕ್ಸ್ಟ್ ಬುಕ್ ಅಂತ ಎದಕ್ಕೆ ಅನ್ಬೇಕು ನೀವು? ಟೆಕ್ಸ್ಟ್ ಬುಕ್ ಅಂತಂದಾಗ ಒಂದು ನಿರ್ದಿಷ್ಟ ಧ್ಯೇಯೋದ್ದೇಶಗಳನ್ನು ಒಳಗೊಂಡಂಥ ಒಂದು ನಿರ್ದಿಷ್ಟ ತರಗತಿಗೆ ಅಳವಡಿಸಿದ ಪರಿಣಿತರಿಂದ ಮಾಡಲ್ಪಟ್ಟಂಥ ಒಂದು ಹೊತ್ತಿಗೆಯನ್ನು ನಾವೇನಂತೀವಿ ಪಠ್ಯ ಪುಸ್ತಕ ಅಂತ ಕರಿತೀವಿ. ಟೆಕ್ಸ್ಟ್ ಬುಕ್ ಈಸ್ ಮೇಡ್ ಬೈ ಎಕ್ಸ್ಪರ್ಟ್ಸ್ ವಿತ್ ಅ ಪ್ರಾಪರ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್. ಹೌದಾ? ಅಲ್ಲಿ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಇಟ್ಕೊಂಡು ನಾವು ಟೆಕ್ಸ್ಟ್ ಬುಕ್ಗಳನ್ನು ಮಾಡಿರ್ತೀವಿ. ಹಾಗಿದ್ದಾಗ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತಂದರೆ ಟೆಕ್ಸ್ಟ್ ಬುಕ್ ಕೇವಲ ಓದುವುದು ಬರೆಯುವಂಥ ಕೌಶಲ್ಯಗಳನ್ನು ಮಾತ್ರ ಬೆಳೆಸೋದಿಲ್ಲ. ಅದರ ಜೊತೆಗೆ ಏನಾಗ್ತದಂದ್ರೆ ಹಲವಾರು ಅಂಶಗಳನ್ನು ಮಕ್ಕಳಲ್ಲಿ ಸಹಕಾರ, ಸಹಾನುಭೂತಿ, ಮಾನವೀಯ ಮೌಲ್ಯಗಳನ್ನು, ಅವರಲ್ಲಿ ನೈತಿಕತೆಯನ್ನು ಬೆಳೆಸುವಂಥ ಒಂದು ಏಕೈಕ ಮೂಲ ಅಂತಂದರೆ ಪಠ್ಯಪುಸ್ತಕ ಆಗ್ತದೆ. ಆ ಪಠ್ಯ ಪುಸ್ತಕದಿಂದ ಮಕ್ಕಳು ಸಾಕಷ್ಟು ಅಂಶಗಳನ್ನು ತಮ್ಮ ಶಾಲೆಯ ಉದ್ದಕ್ಕೂ ಕಲಿತಾ ಬರ್ತಾರೆ. ಮತ್ತು ಮೊದಲೆಲ್ಲ ಏನಿತ್ತು ಅಂತಂದರೆ ಮಕ್ಕಳಿಗೆ, ಶಿಕ್ಷಕರಿಗೆ, ಎಲ್ಲರಿಗೂ ಒಂದು ಮಾಹಿತಿಯ ಮೂಲ ಅಂತಂದರೆ ಪಠ್ಯಪುಸ್ತಕಗಳು. ಪಠ್ಯಪುಸ್ತಕ ಅಂದಾಗ ನಾವು ಇಲ್ಲಿ ಇನ್ನೊಂದು ತಿಳ್ಕೊಳ್ಬೇಕೇನು ಅಂತಂದರೆ, ಈಗ ನಾವು ರೆಫರ್ ಮಾಡ್ರಿ ಬುಕ್ಸ್ ಅಂತ ಹೇಳಿರ್ತೀವಿ ಯಾವುದೋ ಒಂದು ಯೂನಿವರ್ಸಿಟಿ ಸಿಲೆಬಸ್ ವೈಸ್, ಅವೆಲ್ಲ ಪಠ್ಯಪುಸ್ತಕ ಆಗೋದಿಲ್ಲ, ಅವೆಲ್ಲ ರೆಫರೆನ್ಸ್ ಬುಕ್ಸ್. ಈ ಶಾಲೆಗೆ ಒಂದು ಕೋರ್ಸಿಗೆ ಪರ್ಟಿಕ್ಯುಲರ್ ಆಗಿ ನಾವಲ್ಲಿ ಏನು ಪಠ್ಯಕ್ರಮವನ್ನು ಅಳವಡಿಸಿದಾಗ ಅದಕ್ಕೆ ರಚಿತವಾದಂಥ ಹೊತ್ತಿಗೆಗಳು ಅವು ಪಠ್ಯಪುಸ್ತಕಗಳಂತ ಆಗ್ತವೆ. ಮತ್ತು ಶಾಲೆಗಳಲ್ಲಿ ನಿಮಗೆ ಗೊತ್ತದ ಅದು ಏನಂತಂದರೆ ಅಲ್ಲಿ ಪಠ್ಯಪುಸ್ತಕಗಳೇ ಮೂಲವಾದಂಥ ಒಂದು ಜ್ಞಾನದ ಕೇಂದ್ರಗಳಾಗಿರ್ತಾವೆ ಮಕ್ಕಳಿಗೆ. ಹಾಗಿದ್ರೆ ನಾವು ಆ ಪಠ್ಯಪುಸ್ತಕದಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಲಿಂಗತ್ವದ ವಿಷಯಗಳನ್ನು ಸರಿಯಾಗಿ ಹೇಳಬೇಕಾಗ್ತದೆ. ಸೊ ಲಿಂಗತ್ವದ ವಿಷಯಗಳನ್ನು ನಾವು ಆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅಂತಂದಾಗ ಅಲ್ಲಿ ಟೆಕ್ಸ್ಟ್ ಬುಕ್ಗಳು ಎಷ್ಟರ ಮಟ್ಟಿಗೆ ಮಕ್ಕಳಲ್ಲಿ ಆ ಮನೋಭಾವವನ್ನು ಬದಲಾವಣೆ ಮಾಡುವಂಥ ದೃಷ್ಟಿಯಲ್ಲಿ ತಯಾರಾಗ್ತಾವಂಗಾರ ಅವನು ಯಾವ ರೀತಿ ರೆಡಿ ಮಾಡ್ತಾರೋ, ಆಮೇಲೆ ಅವು ಎಷ್ಟರ ಮಟ್ಟಿಗೆ ನಮ್ಮ ಜೀವನದ ಹಲವಾರು ಅಂಶಗಳನ್ನು ಮಕ್ಕಳಿಗೆ ಬಿಂಬಿಸ್ತಾವು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಸೊ ಈ ಒಂದು ಹಂತದಲ್ಲಿ ಫಸ್ಟ್ ನೀವೇನು ಮಾಡಿರಿ ಅಂತಂದ್ರೆ ದ ಆಸ್ಪೆಕ್ಟ್ಸ್ ವಿಚ್ ಆರ್ ಕವರ್ಡ್ ಇನ್ ಟೆಕ್ಸ್ಟ್ ಬುಕ್. ಈ ಯಾವ ಆಸ್ಪೆಕ್ಟ್ಗಳು, ಅಂಶಗಳು ಪಠ್ಯಪುಸ್ತಕದಲ್ಲಿ ಒಳಗೊಂಡಂಥ ಅಂಶಗಳು ಯಾವ ಇರಬೇಕಾಗ್ತದೆ, ಲಿಂಗತ್ವದ ಅಂಶಗಳನ್ನು ಮಕ್ಕಳಿಗೆ ತಿಳಿಸ್ಬೇಕಾದಾಗ ಅಲ್ಲಿ ಫಸ್ಟ್ ಪಾಯಿಂಟ್ ವೆದರ್ ಇಟ್ ಡೆಪಿಕ್ಟ್ಸ್ ಅಂದರೆ ಇವನ್ ಪ್ರಶ್ನೆಗಳ ರೂಪದಲ್ಲಿ ನೀವು ಕೇಳ್ತಾ ಹೋಗ್ಬೋದು. ಪ್ರಶ್ನೆಗಳ ರೂಪದಲ್ಲಿ ಯಾವ ರೀತಿ ಇವು ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾವೆ. ವೆದರ್ ಇಟ್ ಡೆಪಿಕ್ಟ್ಸ್ ಸೋಷಿಯಲ್ ರಿಯಾಲಿಟಿ, ಸಾಮಾಜಿಕ ನೈಜತೆಯನ್ನು ಪಠ್ಯಪುಸ್ತಕಗಳು ತೋರಿಸುತ್ತವೆಯೇ? ಹೌದಾ? ಪಠ್ಯಪುಸ್ತಕಗಳು ಸಾಮಾಜಿಕ ನೈಜತೆಯನ್ನು ತೋರಿಸುತ್ತವೆಯೇ ಅಂತಂದಾಗ ಸಮಾಜದಲ್ಲಿ ಏನದ, ಯಾವ ಪರಿಸ್ಥಿತಿಗಳದಾವು, ಹೌದಾ, ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಅದ, ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಮುಂದದಾರು, ಪುರುಷರು ಎಷ್ಟು ಸಂಖ್ಯೆಯಲ್ಲಿ ಅದಾರು, ದುಡಿಯುವಂಥ ಮಹಿಳೆಯರ ಸಂಖ್ಯೆ ಎಷ್ಟದ, ಆಮೇಲೆ ಮೇ ಬಿ ಡೊಮೆಸ್ಟಿಕ್ ಆಸ್ಪೆಕ್ಟ್ನಲ್ಲಿ ಮಹಿಳೆಯರು ಎಷ್ಟು ದುಡಿಯಾಗತ್ತಾರೋ, ಎಷ್ಟು ಜನ ಮನೆಯಲ್ಲದಾರು, ವಾಟ್ ಆರ್ ದ ಹೌಸ್ ಹೋಲ್ಡ್ ಆ್ಯಕ್ಟಿವಿಟೀಸ್ ಆರ್ ಕ್ಯಾರಿಡ್ ಔಟ್ ಬೈ ದ ವುಮೆನ್, ಮನೆಯಲ್ಲಿದ್ದರೂ ಮಹಿಳೆಯರ ಕರ್ತವ್ಯಗಳು ಏನೇನು ಅದಾವು, ಸಮಾಜ ಏನು ರಿಯಲ್ ಅದ, ಏನು ನಡೆದದ, ಹೌದಾ? ಸೊ ಯಾಕಂದರೆ ಟೆಕ್ಸ್ಟ್ ಬುಕ್ ಮೂವಿ ಇದ್ದಂಗಲ್ಲ, ಮೂವಿ ಒಳಗೆ ಏನೋ ಡೆಕೋರೇಟಿವ್ ಆಗಿ ಮಾಡಿ ಹೇಳ್ಬೋದು. ಟೆಕ್ಸ್ಟ್ ಬುಕ್ಗಳಲ್ಲಿ ನಾವು ಆ ಥರ ಮಾಡಿ ಹೇಳಿದ್ರೆ ಏನಾಕತಿ,
ನಾವು ಮಕ್ಕಳನ್ನ ತಪ್ಪು ದಾರಿಗೆ ಎಳ್ದಂಗೆ ಆಗ್ತದ. ಅಲ್ಲಿ ಸಮಾಜ ಏನದನೋ ಅದನ್ನೇ ನಾವು ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ತೋರಿಸ್ಬೇಕದ. ಸೊ ಆ ರೀತಿಯಾಗಿ ವೆದರ್ ಇಟ್ ಡೆಪಿಕ್ಟ್ಸ್ ಸೋಷಿಯಲ್ ರಿಯಾಲಿಟಿ, ಆ ಸೋಷಿಯಲ್ ರಿಯಾಲಿಟಿ ಅನ್ನೋದು ಹೇಳ್ತದೇನೋ ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ವೆದರ್ ಇಟ್ ರೀಪ್ರೆಸೆಂಟ್ಸ್ ಪ್ರಾಬ್ಲಮ್ಸ್ ಆಫ್ ಡಿಫ್ರೆಂಟ್ ಸೋಷಿಯಲ್ ಗ್ರೂಪ್ಸ್, ನಮ್ಮ ಸಮಾಜದಲ್ಲಿರುವಂಥ ವಿವಿಧ ಸಾಮಾಜಿಕ ಗುಂಪುಗಳ ಸಮಸ್ಯೆಗಳನ್ನು ಇದು ಬಿಂಬಿಸ್ತದೇನು, ಪ್ರತಿಬಿಂಬಿಸ್ತದೇನು. ಸೊ ವಿವಿಧ ಸಾಮಾಜಿಕ ಗುಂಪುಗಳ ಸಮಸ್ಯೆಗಳು, ಹೌದಾ, ಸಾಮಾಜಿಕ ಸಮಸ್ಯೆಗಳದಾವು, ಹೌದಾ, ಸಾಮಾಜಿಕ ಪಿಡುಗುಗಳದಾವು, ನಿಮಗೆಲ್ಲ ಅವು ಗೊತ್ತೇನೆ ಅದಾವು. ಮಹಿಳೆಯರ ಸಮಸ್ಯೆಗಳಿರ್ಬೋದು, ಆಮೇಲೆ ಭಯೋತ್ಪಾದನೆ ಇರ್ಬೋದು, ಈಗಾಗಲೇ ಸಾಕಷ್ಟು ನೀವು ಸಮಸ್ಯೆಗಳ ಬಗೆಗೇನೆ ಅವನ್ನ ಅಧ್ಯಯನ ಮಾಡ್ತಾ ಇರುವಂಥದ್ದು. ಸೊ ಆ ಸಮಸ್ಯೆಗಳ ಬಗೆಗೆ ಅವು ಬಿಂಬಿಸ್ತಾವೇನು ಪುಸ್ತಕಗಳು, ಹೌದಾ. ಆಮೇಲೆ ಈಗ ಸಾಮಾಜಿಕ ಗುಂಪುಗಳು ಅಂದ ತಕ್ಷಣ ಈಗ ಇಲ್ಲಿ ಪುರುಷ ಮತ್ತು ಮಹಿಳೆ ಅನ್ನುವಂಥ ಎರಡು ಒಂದು ಜಾತಿಗಳನ್ನು ನಾವು ನೋಡ್ತೀವಿ. ಅದ್ರ ಜೊತೆಗೇನೆ ಇನ್ನೂ ಹಲವಾರು ಒಂದು ಗುಂಪುಗಳನ್ನು ನಾವು ಸಮಾಜದಲ್ಲಿ ನೋಡ್ತೇವೆ. ಮೇ ಬಿ ಲೈಕ್ ಈಗ ನೀವು ಬಹಳಷ್ಟು ಡಿಬೇಟೇಬಲ್ ಇಶ್ಯೂಸ್ ಇತ್ತು ಅನ್ನ ನೀವು ಇಲ್ಲಿ ಓಪನ್ ಮೈಂಡೆಡ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು ಅಂತ ಹೇಳಿದೆ ನಾನು ನಿಮಗೆ. ಮೇ ಬಿ ಟ್ರಾನ್ಸ್ಜೆಂಡರ್ಸ್, ಲೆಸ್ಬಿಯನ್ಸ್, LGTB ಅಂತ ಹೇಳಿ ನಿಮ್ಗೆ ಫಸ್ಟ್ ಸೆಕೆಂಡ್ ಚಾಪ್ಟರ್ನಲ್ಲಿ ಬರ್ತದೆ. ಸೊ ಆ ಗುಂಪುಗಳ ಯಾವ ರೀತಿ ಅವರು ಹಂಗಾರೆ ಜೀವನವನ್ನು ನಿರ್ವಹಣೆ ಮಾಡತ್ತಾರೋ, ಅವರ ಒಂದು ಗುಂಪಿಗೆ ಯಾವ ರೀತಿಯಾದ ಜೀವನ ಅವಶ್ಯಕತೆಗಳದಾವು ಅವನ್ನೆಲ್ಲಾನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಅದನ್ನು ದ್ಯಾಟ್ ಈಸ್ ಆಲ್ ಅ ಪಾರ್ಟ್ ಆಫ್ ಅವರ್ ಸೊಸೈಟಿ ಅನ್ನೋದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು ಅನ್ನುವಂಥ ಮನೋಭಾವ ಮಕ್ಕಳನ್ನು ನಾವು ಬೆಳೆಸ್ಬೇಕದ. ಅವನ್ನ ನಮ್ಮ ಬುಕ್ಗಳು ಎತ್ತಿ ಹಿಡಿತಾವೇನು ಅಲ್ಲೇ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, ರಿಫ್ಲೆಕ್ಷನ್ ಆಫ್ ಜೆಂಡರ್ ಇಶ್ಯೂಸ್ ರಿಲೇಟೆಡ್ ಟು ದ ಜೆಂಡರ್ ಇಶ್ಯೂಸ್ ಅಂದರೆ ಲಿಂಗತ್ವದ ಸಮಸ್ಯೆಗಳನ್ನು ನಮ್ಮ ಪುಸ್ತಕಗಳು ತೋರಿಸ್ತವೇನು. ಸೊ ವೆದರ್ ಅವು ಪ್ರತಿಫಲನ ಮಾಡ್ತವೇನು ಸೊ ಅಂತನ್ನೋದಕ್ಕೆ